ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲರೂ? ಆರಾಮಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಇನ್ನೊಂದು ವಿಡಿಯೋದ ಒಂದು ಪರ್ಪಸ್ ಏನಂತಂದ್ರೆ, ಈ ಸ್ಕೂಲ್ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಸ್ಕಾಲರ್ಶಿಪ್ ಅನ್ನ ಕರೀತಾರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಸೊ ಈ ಇಲಾಖೆ ವತಿಯಿಂದ ಏನು ಸ್ಕಾಲರ್ಶಿಪ್ ಅನ್ನ ಕರೀತಾರೋ ಅದರ ಡೀಟೇಲ್ಸ್ ಏನಿದೆ, ಕ್ರೈಟೀರಿಯಾ ಏನೇನಿದೆ, ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ನಾನು ಏನೇನು ಹೊಸ ಹೊಸ ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀನೋ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಸೊ ಇದ್ರ ಮೂಲಕ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ. ಓಕೆ, ಸೊ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಸೊ ಇವಾಗ ಸದ್ಯಕ್ಕೆ ಏನು ಸ್ಕೂಲ್ ಮಕ್ಕಳಿಗೆ 1 to 8 ಮಕ್ಕಳಿಗೆ ಮತ್ತೆ ಇನ್ನು ಉಳಿದ ಮಕ್ಕಳಿಗೆ ಏನಿದೆ ಅಂತಂದ್ರೆ ಸ್ಕಾಲರ್ಶಿಪ್ ನ ಒಂದು ಇದನ್ನ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸದ್ಯಕ್ಕೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಸೊ ಅಪ್ಲಿಕೇಶನ್ ಕ್ರೈಟೀರಿಯಾ ಏನೇನಿದೆ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬೇಕು, ನೀವು ಮನೆಯಿಂದ ಕೂಡ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಬಹುದು. ಓಕೆ, ಕಂಪ್ಯೂಟರ್ ವರ್ಕ್ ಗೊತ್ತಿರೋರು ನಿಮ್ಮ ಮನೇಲಿ ಏನಾದ್ರು ಲ್ಯಾಪ್ಟಾಪ್ ಕಂಪ್ಯೂಟರ್ ಏನಾದ್ರು ಇದ್ರೆ ನೀವು ಅದರ ಮೂಲಕ ಕೂಡ ಅದನ್ನ ಅಪ್ಲಿಕೇಶನ್ ಹಾಕಬಹುದು. ಓಕೆ, ಸೊ ಸೈಬರ್ ಸೆಂಟರ್ ಗಳಲ್ಲಿ ಕೂಡ ಹೋಗಿ ನೀವು ಅದನ್ನ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನೀವು ಸ್ವತಃ ಅಪ್ಲಿಕೇಶನ್ ಹಾಕ್ತೀರಿ ಅಂದ್ರೆ ಆ ಅಪ್ಲಿಕೇಶನ್ ಗೆ ಯಾವ ರೀತಿ ನೀವು ಫಿಲ್ಅಪ್ ಮಾಡ್ಬೇಕು, ಏನೇನೆಲ್ಲ ಬರುತ್ತೆ ಫಾರ್ಮ್ ಅಲ್ಲಿ, ಸೊ ಅದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ನಾವು ಅಪ್ಲಿಕೇಶನ್ ಅಲ್ಲಿ ಏನೇನಂದ್ರೆ ನಮ್ಗೆ ಏನೇನ್ ಕ್ರೈಟೀರಿಯಾ ಇದೆ ಅಂತ ಕೇಳ್ತಾರೆ. ಸೊ ಆ ಕ್ರೈಟೀರಿಯಾದಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಗೆ ಬಂದು 1 to 8 ಕ್ಲಾಸ್ ನ ಮಕ್ಕಳಿಗೋಸ್ಕರ ಇದೆ. ಓಕೆ, ಸೊ 1 to 8th ಕ್ಲಾಸ್ ನ ಮಕ್ಕಳು ಅಂತಂದ್ರೆ ಯಾರಪ್ಪ, SC ಕಾಸ್ಟ್ ಅವ್ರಿಗೆ. ಸೊ ಅವ್ರಿಗೆ ಏನ್ ಒಂದ್ ಇಲ್ಲಿ ಕ್ರೈಟೀರಿಯಾ ಇದೆ ಅಂತ ಹೇಳಿ ಎಲಿಜಿಬಿಲಿಟಿ ಏನ್ ಕೇಳಿದಾರೆ ಅಂತಂದ್ರೆ, ಅವರ ಒಂದು ವಾರ್ಷಿಕ ಆದಾಯ, ಒಂದು ಪರಿವಾರದ ಏನು ವಾರ್ಷಿಕ ಆದಾಯ ಇರುತ್ತೆ ಅದು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಏನು 6 ಲಕ್ಷಕ್ಕಿಂತ ಕಡಿಮೆ ಯಾರಿಗೆ, SC ಕಾಸ್ಟ್ ನವರಿಗೆ. ಓಕೆ, ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ SC ಕಾಸ್ಟ್ ನವರಿಗೆ 6 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು. ಓಕೆ, ಸೊ ಡಾಕ್ಯುಮೆಂಟ್ ಅವ್ರಿಗೆ ಏನೇನ್ ಬೇಕಪ್ಪ ಅಂತಂತಂದ್ರೆ ಏನು ಸ್ಯಾಟ್ಸ್ ಗುರುತಿನ ಸಂಖ್ಯೆ ಅಂತ ಹೇಳ್ತೀವಿ. ನಿಮ್ಮ ಸ್ಕೂಲ್ಗಳಲ್ಲಿ ಕೇಳಿದ್ರೆ ಅದು ನಿಮ್ಮ ಸ್ಯಾಟ್ಸ್ ನಂಬರ್ ಅನ್ನ ಕೊಡ್ತಾರೆ. ಓಕೆ, SATS ನಂಬರ್ ಅಂತ ಇರುತ್ತೆ, ಅದನ್ನ ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಅದು ಬಿಟ್ರೆ ಆ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು, ಪೋಷಕರ ಆಧಾರ್ ಕಾರ್ಡ್, ನಿಮ್ಮ ಪೇರೆಂಟ್ಸ್ ನ ಆಧಾರ್ ಕಾರ್ಡ್ ಕೂಡ ಇರಬೇಕು, ವಿದ್ಯಾರ್ಥಿಯ ಆಧಾರ್ ಅವರ ಬ್ಯಾಂಕ್ ಖಾತೆಗೆ ಜೋಡಣೆ ಆಗಿರ್ಬೇಕು. ಏನ್ ಕೇಳ್ತಾರೆ ಇಲ್ಲಿ, ಯಾರ ಹೆಸರಲ್ಲಿ ನೀವು ಏನು ಇಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದೀರಿ ಸ್ಟೂಡೆಂಟ್ಸ್ಗೆ ಏನು ಸ್ಕಾಲರ್ಶಿಪ್ ಬೇಕು ಅಂತ, ಆ ಸ್ಟೂಡೆಂಟ್ ಹೆಸರಿನ ಅಲ್ಲಿ ಒಂದು ಬ್ಯಾಂಕ್ ಖಾತೆ ಇದ್ದು ಆ ಬ್ಯಾಂಕ್ ಖಾತೆಗೆ ನಿಮ್ಮ ಆಧಾರ್ ಕಾರ್ಡ್ ಏನಾಗಿರ್ಬೇಕಪ್ಪ ಅಂದ್ರೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಾರೆ. ಇದು ಬಿಟ್ರೆ ನಿಮ್ಮ ಕಂದಾಯ ಇಲಾಖೆಯಿಂದ ನೀಡಲಾಗುವಂತ ನಿಮ್ಮ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಇರ್ಬೇಕಾದ್ರೆ RD ಸಂಖ್ಯೆಯ ನೀವಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇಲ್ಲಿ ಕ್ಲಾಸ್ 9 ಮತ್ತೆ 10 ಗೆ ಹೇಳಿದ್ದಾರೆ, ಅವ್ರದ ವಾರ್ಷಿಕ ಆದಾಯ ಏನಪ್ಪಾ ಅಂದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. SC ಸ್ಟೂಡೆಂಟ್ಸ್ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ 9th ಮತ್ತೆ 10th ಕ್ಲಾಸ್ ನವರಾಗಿದ್ರೆ ಅವರಿಗೆ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರಬೇಕು ವಾರ್ಷಿಕ ಆದಾಯ. ಮತ್ತೆ ಸೇಮ್ ಅವ್ರಿಗೂ ಕೂಡ ಇದೇ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ವಿದ್ಯಾರ್ಥಿ ಸ್ಯಾಟ್ಸ್ ನಂಬರ್ ಇರುತ್ತೆ, ಮತ್ತೆ ವಿದ್ಯಾರ್ಥಿ ಆಧಾರ್ ಸಂಖ್ಯೆ ಇರುತ್ತೆ, ಪೋಷಕರ ಆಧಾರ್ ಸಂಖ್ಯೆ ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಏನು ಬಯೋಮೆಟ್ರಿಕ್ KYC ಆಗ್ಬೇಕು, ನಿಮ್ದು ವಿದ್ಯಾರ್ಥಿಯ KYC ಕಂಪ್ಲೀಟ್ ಆಗ್ಬೇಕು. ಓಕೆ, ಮತ್ತೆ ಕಂದಾಯ ಇಲಾಖೆಯಿಂದ ಕೊಡುವಂತಹ ಒಂದೇನಪ್ಪಾ ಅಂತಂದ್ರೆ ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಇದು ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಹೇಳ್ತೀವಿ. ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಎರಡರದ್ದು RD ಸಂಖ್ಯೆ ಇರಬೇಕು. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ಅನ್ಕ್ಲೀನ್ ಆಕ್ಯುಪೇಷನ್ ಅಂತ ಹೇಳ್ತೀವಿ. ನೈರ್ಮಲ್ಯೀಕರಣ ಅಂತ ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವಂತಹ ತಂದೆ ತಾಯಿ ಮಕ್ಕಳಾಗಿರ್ಬೋದು, ಅವರಿಗೆ ಜಾತಿ ಅನ್ವಯ ಆಗುದಿಲ್ಲ, ಯಾವುದೇ ಜಾತಿ ಆಗಿರ್ಲಿ. ಬಟ್ ಅವ್ರ ಪೇರೆಂಟ್ಸ್ ಏನಾದ್ರು ಅನೈರ್ಮಲ್ಯ ವೃತ್ತಿಯಲ್ಲಿ ಇದ್ರಂತಂದ್ರೆ ಅವರಿಗೆ ಇದು ಜಾತಿ ಅಪ್ಲೈ ಆಗುವುದಿಲ್ಲ. ಮತ್ತೆ ಅವರಿಗೆ ಇನ್ನೊಂದೇನಪ್ಪಾ ಅಂತಂದ್ರೆ ವಾರ್ಷಿಕ ಆದಾಯನೂ ಎಷ್ಟಿದೆ ಅನ್ನೋದು ಅಪ್ಲಿಕೇಬಲ್ ಆಗಲ್ಲ. ಅವರಿಗೇನಪ್ಪಾ ಅಂತಂದ್ರೆ ರಿಕ್ವೈರ್ಮೆಂಟ್, ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂತಂದ್ರೆ ಅವರ ಪೇರೆಂಟ್ಸ್ ಅನೈರ್ಮಲ್ಯ ವೃತ್ತಿಯಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಮಾಣ ಪತ್ರ ಅವ್ರ ಹತ್ರ ಇರಬೇಕು. ವಿದ್ಯಾರ್ಥಿ ಆಧಾರ್ ಕಾರ್ಡ್ ಮತ್ತೆ ಬಯೋಮೆಟ್ರಿಕ್ KYC ಅವರಿಗೆ ಕಂಪ್ಲೀಟ್ ಆಗಿರ್ಬೇಕು, KYC ಕಂಪ್ಲೀಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ST ದವರಿಗೆ, ಓಕೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ತೀವಿ. ಸೊ ಅವರ ಒಂದು ಕ್ರೈಟೀರಿಯಾಸ್ ನ ಕೊಟ್ಟಿದ್ದಾರೆ. ಕ್ಲಾಸ್ 1 to 10th ಸೇಮ್ ಇಲ್ಲಿ ಕೂಡ ಅದೇ ತರ 6 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು. ಕ್ಲಾಸ್ 1 to
8 ವರೆಗೂ ಏನಪ್ಪಾ ಅಂತಂದ್ರೆ 6 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರಬೇಕು. ಮತ್ತೆ ವಿದ್ಯಾರ್ಥಿ ಸ್ಯಾಟ್ಸ್ ನಂಬರು, ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇವೆಲ್ಲವೂ ಇರ್ಬೇಕಂತ ಹೇಳ್ತಾರೆ. ಸೇಮ್ ಮತ್ತೆ 9 ಮತ್ತೆ 10 ಕ್ಲಾಸ್ಗೆ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು. ಮತ್ತೆ ವಿದ್ಯಾರ್ಥಿ ಸ್ಯಾಟ್ಸ್ ಗುರುತಿನ ಸಂಖ್ಯೆ, ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ವಿದ್ಯಾರ್ಥಿಯ OTR ನೋಂದಣಿ ಕಡ್ಡಾಯವಾಗಿರ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ಸೊ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಕಂದಾಯ ಇಲಾಖೆಯಿಂದ ಕೊಡುವಂತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಕೂಡ ನಿಮ್ಗೆ ಇರಬೇಕು. ನೆಕ್ಸ್ಟ್ ಮೂರನೇ ಒಂದು ಇದ್ರಲ್ಲಿ ಬಂದು ಪಾಯಿಂಟ್ ಅಲ್ಲಿ ಬಂದು ಹಿಂದುಳಿದ ವರ್ಗ ಅಂತ ಹೇಳಿ ಹೇಳ್ತಾರೆ. ಹಿಂದುಳಿದ ವರ್ಗ ಅದರ ಬಗ್ಗೆ ಅಂತಂದ್ರೆ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ? ಪ್ರವರ್ಗ ಒಂದು ಏನು ಕ್ಲಾಸ್ 1 ಬರುತ್ತೆ, 2A ಬರುತ್ತೆ, 3A ಬರುತ್ತೆ, 3B ಬರುತ್ತೆ, ಕೆಟಗಿರಿ 1 ಬರುತ್ತೆ. ಓಕೆ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಕೆಟಗಿರಿ 1, 2A, 3A, 3B ಇವರಿಗೆಲ್ಲ ಅಪ್ಲೈ ಆಗುತ್ತೆ. ಇವು ಯಾವ್ಯಾವ ಯೋಜನೆಯಲ್ಲಿ ಬರುತ್ತಂತಂದ್ರೆ PM ಯಶಸ್ವಿ ಯೋಜನೆಯಲ್ಲಿ ಬರುತ್ತವೆ. ಯಾವ ಯೋಜನೆ? PM ಯಶಸ್ವಿ ಯೋಜನೆ. ಇದು ಕ್ಲಾಸ್ 9 ಮತ್ತು 10. SC/ST ಇರ್ಲಿಲ್ಲ ಅಂತಂದ್ರೆ ಅವರು ಈ ಒಂದು ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಓಕೆ, ಕ್ಲಾಸ್ 9 ಮತ್ತು 10ನೇ ತರಗತಿಯವರು 2.5 ಲಕ್ಷಕ್ಕಿಂತ ಆದಾಯ ಕಡಿಮೆ ಆಗಿರಬೇಕು. ವಾರ್ಷಿಕ ಆದಾಯ. ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಿರ್ಬೇಕು. 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರಬೇಕು. ಇನ್ನು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ A+A, B+B ಶ್ರೇಣಿಯಲ್ಲಿ ಪಾಸ್ ಆಗಿರ್ಬೇಕು. ಓಕೆ, ಸೊ ಇವೆಲ್ಲ ಕ್ರೈಟೀರಿಯಾ, ನೀವು ಎಲಿಜಿಬಿಲಿಟಿ ಇದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಏನೇನ್ ಡಾಕ್ಯುಮೆಂಟ್ ಇದೆ? ಯಾರಿಗೆ? ಏನು ಹಿಂದುಳಿದ ವರ್ಗದವರಿಗೆ ಕೆಟಗರಿ 1, 2A, 3A, 3B ದವರಿಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ವಿದ್ಯಾರ್ಥಿ ಸ್ಯಾಟ್ಸ್ ಗುರುತಿನ ಸಂಖ್ಯೆ ಬೇಕು, ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇರ್ಬೇಕು. ಓಕೆ, ಸೊ ಅದರೊಂದಿಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಬಂದು NT SNT ಕ್ಲಾಸ್ ಅಂತ ಹೇಳ್ತೇವೆ. 1 to 10 ಅಂತ ಹೇಳಿ ಈ ಒಂದು ಇದ್ರಲ್ಲಿ ಹಾಕ್ಬಹುದು. ಇಲ್ಲಿ ಪ್ರವರ್ಗ ಕೆಟಗರಿ 1 ಏನಿರುತ್ತೆ ಅದ್ರ ಬರುತ್ತೆ. ಇಲ್ಲಿ ಅಲೆಮಾರಿಗಳು ಮತ್ತು ಜನಾಂಗಕ್ಕೆ ಸೇರಿದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಎಲಿಜಿಬಲ್ ಆಗುತ್ತೆ. ಅವರ ವಾರ್ಷಿಕ ಆದಾಯ ಕೂಡ 2.5 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ವಿದ್ಯಾರ್ಥಿ 1ರಿಂದ 10ನೇ ತರಗತಿಯಲ್ಲಿ ಏನು ಓದುತ್ತಿರ್ಬೇಕು. ಅವರು 1 to 10th ಕ್ಲಾಸ್ ವರೆಗೂ ಓದುತ್ತಿದ್ರು ನಡೆಯುತ್ತೆ. ಸರ್ಕಾರಿ, ಖಾಸಗಿ ಅಥವಾ ಅನುದಾನಿತ ಶಾಲೆ ಯಾವುದೇ ಓದ್ತಿದ್ರು ಆಗುತ್ತೆ, ನಡೆಯುತ್ತೆ. ಓಕೆ, ಸೊ ಇಲ್ಲಿ ಅವರಿಗೆ ಬೇಕಾದಂತಹ ಒಂದು ಡಾಕ್ಯುಮೆಂಟ್ಸ್ ಏನಂತಂದ್ರೆ ವಿದ್ಯಾರ್ಥಿ ಗುರುತಿನ ಸಂಖ್ಯೆ, ಸ್ಯಾಟ್ಸ್ ಗುರುತಿನ ಸಂಖ್ಯೆ ಇರಬೇಕು, ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಇರಬೇಕು. ಓಕೆ, 4th ಪಾಯಿಂಟ್ ಅಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಹೇಳ್ತೀವಿ. ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಬರ್ತಾರಂದ್ರೆ ಮುಸ್ಲಿಂರು, ಕ್ರಿಶ್ಚಿಯನ್, ಜೈನ್, ಸಿಖ್ರು, ಪಾರ್ಸಿಗಳು, ಬೌದ್ಧರು, SC ಪರಿವರ್ತಿತ ಕ್ರಿಶ್ಚಿಯನ್ರು. SC ಕಾಸ್ಟ್ ಇಂದ ಏನು ಕ್ರಿಶ್ಚಿಯನ್ ಆಗಿ ಪರಿವರ್ತನೆಗೊಂಡಿದಾರೋ ಅವರು. ಓಕೆ, ಸೊ ಇವರ ಒಂದು ಇದ್ರಲ್ಲಿ ಕ್ಲಾಸ್ ಯಾವ ಯೋಜನೆ ಅಂತಂದ್ರೆ ಕ್ಲಾಸ್ 1 to 8 ಅಂತ ಹೇಳ್ತೀವಿ. ಕ್ಲಾಸ್ 1 to 8 ಅಲ್ಲಿ ಇವರಿಗೆ ಆ ಒಂದು ಯೋಜನೆಯಲ್ಲಿ ಬರ್ತಾರೆ. ಮತ್ತೆ ಇವರ ಒಂದು ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವರಿಗೆ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ. ಇವರು ಇಲ್ಲಿ ವಿದ್ಯಾರ್ಥಿ ಸ್ಯಾಟ್ಸ್ ಗುರುತಿನ ಸಂಖ್ಯೆ, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, NSP ನಂಬರ್ ಏನಿರುತ್ತೆ ಅದು ಕೂಡ ಇರಬೇಕು. ಇದು ಆಪ್ಷನಲ್ ಆಗಿರುತ್ತೆ. ನೀವು ಹಾಕಿದ್ರೆ ಹಾಕ್ಬಹುದು, ಇಲ್ಲಾಂದ್ರೂ ಕೂಡ ಇಲ್ಲ. ಓಕೆ, ವಿದ್ಯಾರ್ಥಿ ಇಲಾಖೆಯಿಂದ ನೀಡಲಾದಂತಹ ಒಂದು ಅಲ್ಪಸಂಖ್ಯಾತರ ಪ್ರಮಾಣ ಪತ್ರ ಅವರಲ್ಲಿ ಇರಬೇಕು. ಮತ್ತೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಅವರಲ್ಲಿ ಹೊಂದಿರಬೇಕು. ಓಕೆ, ಸೊ ವಿಕಲಚೇತನ ವಿದ್ಯಾರ್ಥಿಗಳಿಗೆ ನೋಡ್ತಾ ಇದೀವಿ. ನೆಕ್ಸ್ಟ್ ಬಂದು ವಿಕಲಚೇತನ ವಿದ್ಯಾರ್ಥಿಗಳಿಗೋಸ್ಕರ ಅಂತಂದ್ರೆ ಅವರಿಗೆ ಜಾತಿ ಅನ್ವಯ ಆಗುದಿಲ್ಲ. ಅವ್ರು ಯಾವುದೇ ಜಾತಿ ಆಗಿದ್ರು ಕೂಡ ಅಪ್ಲೈ ಮಾಡಬಹುದು. ವಿಕಲಚೇತನರು ಸ್ಕೀಮ್ ಬಂದು ಕ್ಲಾಸ್ 1 to 10th ಅಲ್ಲಿ ಇರುತ್ತೆ. ಓಕೆ, ಸೊ ಇವರಿಗೆ ಯಾವುದೇ ರೀತಿ ಅರ್ಹತೆಗಳು ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಅವರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ಏನಂದ್ರೆ ಸ್ಯಾಟ್ಸ್ ಗುರುತಿನ ನಂಬರು, ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ಅವರ ಪ್ರಮಾಣ ಪತ್ರದ ಡಿಸೆಬಿಲಿಟಿ ಏನಿರುತ್ತೆ ಅವರಿಗೆ ಆ ಡಿಸೆಬಿಲಿಟಿಗೆ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ. ಆ ಪ್ರಮಾಣ ಪತ್ರದ ಸಂಖ್ಯೆಯನ್ನ ಅವ್ರು ಮೆನ್ಷನ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದು ಬಿಟ್ರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಓದ್ತಾ ಇದ್ದವರು, ಜೂನಿಯರ್ ಏನು ಟೆಕ್ನಿಕಲ್ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ ಅವರಿಗೆ ಅಂತಂದ್ರೆ ಈ ಸ್ಕೀಮ್ ಅಲ್ಲಿ ಹಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಅಂತ ಹೇಳಿ ಒಂದು ಸ್ಕೀಮ್ ಬರುತ್ತೆ, JTS ಅಂತ ಹೇಳಿ. ಸೊ ಆ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಸ್ಕೀಮ್ ಸ್ಟೈಫಂಡ್ ಸ್ಕೀಮ್ ಅಲ್ಲಿ ಅವರಿಗೆ ಬರುತ್ತೆ. ಅವರಿಗೆ ಜಾತಿ ಅನ್ವಯ ಆಗುವುದಿಲ್ಲ, ಮತ್ತೆ ಯಾವುದೇ ಕ್ರೈಟೀರಿಯಾ ಎಲಿಜಿಬಿಲಿಟಿ ಕೂಡ ಅವರಿಗೆ ಅನ್ವಯ ಆಗುವುದಿಲ್ಲ. ಅವರಿಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅಂತಂದ್ರೆ ಸ್ಯಾಟ್ಸ್ ಗುರುತಿನ ಸಂಖ್ಯೆ, ಸ್ಯಾಟ್ಸ್ ID, ಮತ್ತೆ ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಕಂದಾಯ ಇಲಾಖೆ ಕೊಟ್ಟ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಮತ್ತೆ ವಿದ್ಯಾರ್ಥಿಯ ಜೂನಿಯರ್ ತಾಂತ್ರಿಕ ಶಾಲೆಯಲ್ಲಿ ಓದುತ್ತಿರುವ ಒಂದು ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಬರುತ್ತೆ. ಆ ಒಂದು ಸರ್ಟಿಫಿಕೇಟ್ ಅನ್ನ ಇಲ್ಲಿ ಏನು ಕೊಡ್ಬೇಕಾಗತ್ತೆ. ಅಲ್ಲಿ ನೀವು ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಸ್ಕೂಲಿಂದ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ನೀವು ತೋರಿಸಿದ್ರೆ ಸಾಕು. 8, 9, 10 ಕ್ಲಾಸ್ ಅಲ್ಲಿ ನೀವು ಓದ್ತಾ ಇರಬೇಕು. ಯಾವ ಕ್ಲಾಸು? 8, 9, 10ನೇ ತರಗತಿಯಲ್ಲಿ ನೀವು ಓದುತ್ತಿರಬೇಕು. ಓಕೆ, ಸೊ ಅದು ಬಿಟ್ರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಲ್ಲಿ ಬರುವಂತದ್ದು ನೋಡೋಣ.
ಸೊ ಈ ಒಂದು ಯೋಜನೆಯಲ್ಲಿ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ಇಲ್ಲಿ ಜಾತಿ ಬರಲ್ಲ. ಸೊ ಜಾತಿ ಏನ್ ಅವಶ್ಯಕತೆ ಇರಲ್ಲ ಇಲ್ಲಿ. ಇಲ್ಲಿ ಕೂಡ 8, 9, 10ನೇ ತರಗತಿಯಲ್ಲಿ ಓದುತ್ತಿರ್ಬೇಕು. ಮತ್ತೆ ಅವರ ವಾರ್ಷಿಕ ಆದಾಯ ಏನಪ್ಪಾ ಅಂದ್ರೆ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆ, ಸೊ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದು ಅವ್ರು 8, 9, 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರಿಗೂ ಕೂಡ ಈ ಸ್ಕೀಮ್ ಅಪ್ಲೈ ಆಗುತ್ತೆ. ಸೊ ಅವರು ಕೂಡ ಏನಪ್ಪಾ ಸ್ಯಾಟ್ಸ್ ನಂಬರ್, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಮತ್ತೆ ವಿದ್ಯಾರ್ಥಿ ರೈತ ಕುಟುಂಬಕ್ಕೆ ಸೇರಿದವರಾಗಿರಬೇಕು. ವಿದ್ಯಾರ್ಥಿ ಕುಟುಂಬದಲ್ಲಿ ಯಾರಾದ್ರೂ ಕೃಷಿ ಜಮೀನು ಹೊಂದಿದ್ದು ಫ್ರೂಟ್ಸ್ ಐಡಿ ಹೊಂದಿರಬೇಕು. ಓಕೆ, ಸೊ ಇವ್ರೇನಪ್ಪಾ ಅಂತಂತಂದ್ರೆ ಯಾರಾದ್ರೂ ಒಬ್ರು ಅವ್ರ ಮನೆಯಲ್ಲಿ ಒಂದು ಕೃಷಿ ಭೂಮಿಯನ್ನ ಹೊಂದಿರಬೇಕು, ಮತ್ತೆ ಫ್ರೂಟ್ಸ್ ಐಡಿಯನ್ನ ಅವರು ಹೊಂದಿರಬೇಕು ಅಂತ ಹೇಳಿ ಇಲ್ಲಿ ಕ್ರೈಟೀರಿಯಾನ ತೋರಿಸ್ತೀವಿ. ಅದ್ ಬಿಟ್ರೆ ಸೆಕೆಂಡ್ ಇದ್ರಲ್ಲಿ ಬರೋದಂತಂದ್ರೆ ಕೃಷಿ ಕಾರ್ಮಿಕ ರೈತ ವಿದ್ಯಾನಿಧಿ. ಓಕೆ, ಸೊ ಇವ್ರಿಗೂ ಕೂಡ ಜಾತಿ ಅನ್ವಯ ಆಗಲ್ಲ. ಇವ್ರದ್ದು ಸೇಮ್ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕು. ಇವರು ಕೂಡ 8, 9, 10ನೇ ತರಗತಿಯಲ್ಲಿ ಓದುತ್ತಿರಬೇಕು. ಇವ್ರಿಗೂ ಕೂಡ ಏನಪ್ಪಾ ಡಾಕ್ಯುಮೆಂಟ್ಸ್ ಅಲ್ಲಿ ಅಂತಂದ್ರೆ ಸ್ಯಾಟ್ಸ್ ಐಡಿ, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ವಿದ್ಯಾರ್ಥಿ ರೈತ ಕುಟುಂಬಕ್ಕೆ ಸೇರಿದವರಾಗಿರಬೇಕು. ವಿದ್ಯಾರ್ಥಿ ತಂದೆ ತಾಯಿ ಪೋಷಕ ಕುಟುಂಬ ತಂತ್ರಾಂಶದಲ್ಲಿ ಕೃಷಿ ಕಾರ್ಮಿಕ ಎಂದು ಗುರುತಿಸಲ್ಪಟ್ಟಿರ್ಬೇಕು. ಕೃಷಿ ಕಾರ್ಮಿಕರು ಅಂತ ಹೇಳಿ ಗುರುತಿಸಲ್ಪಟ್ಟಿರ್ಬೇಕು. ವಿದ್ಯಾರ್ಥಿ ತಂದೆ ತಾಯಿ ಪೋಷಕ ಫ್ರೂಟ್ಸ್ ಐಡಿ ಹೊಂದಿರಬೇಕು. ಓಕೆ, ಕಂದಾಯ ಇಲಾಖೆಯಿಂದ ಕೊಟ್ಟಂತಹ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು. ಅದು ಬಿಟ್ರೆ ಮನ್ರೇಗಾ ಕಾರ್ಡ್ ಕೂಡ ಇಲ್ಲಿ ಹೊಂದಿರಬೇಕು. ಅವರ ತಂದೆ ಅಥವಾ ತಾಯಿ ಯಾರಲ್ಲಿ ಒಬ್ಬರಾದ್ರೂ ಸಹಿತ ಏನಪ್ಪಾ ಅಂತಂದ್ರೆ ಅವರಿಬ್ಬರ ಹೆಸರಲ್ಲೂ ಕೂಡ, ಒಬ್ಬರಲ್ಲ ಸಾರಿ, ಇಬ್ಬರ ಹೆಸರಿನಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಮನ್ರೇಗಾ ಐಡಿ ಕಾರ್ಡ್ ಇರ್ಬೇಕಾಗುತ್ತೆ. ಓಕೆ, ಸೊ ಕೃಷಿ ಕಾರ್ಮಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಭೂ ರಹಿತ ಕೃಷಿ ಕಾರ್ಮಿಕ ಮಕ್ಕಳು ಈ ಯೋಜನೆಗೆ ಫಲಾನುಭವಿಗಳಾಗುತ್ತಾರೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಮನ್ರೇಗಾ ಒಂದು ಐಡಿ ಕಾರ್ಡು ತಂದೆ ತಾಯಿ ಇಬ್ಬರ ಹೆಸರ ಮೇಲೂ ಇರಬೇಕಾಗುತ್ತೆ. ಓಕೆ, ಅದು ಬಿಟ್ರೆ ನೆಕ್ಸ್ಟ್ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತದ್ದು ಕಡ್ಡಾಯ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ನೆರವು ಅಂತ ಹೇಳಿ. ಸೊ ಇವ್ರಿಗೂ ಕೂಡ ಏನಪ್ಪಾ ಅಂತಂತಂದ್ರೆ ಅವ್ರೇನಾದ್ರೂ ಕಟ್ಟಡ ಕಾರ್ಮಿಕರ ಮಕ್ಕಳಾಗಿದ್ರೆ ಅವರಿಗೆ ಜಾತಿ ಅನ್ವಯ ಆಗುವುದಿಲ್ಲ, ಮತ್ತೆ ಯಾವುದೇ ರೀತಿ ಎಲಿಜಿಬಿಲಿಟಿ ಕೂಡ ಅನ್ವಯ ಆಗುವುದಿಲ್ಲ. ಸೊ ಓಕೆ, ಸೊ ಅವರಿಗೆ ಬೇಕಾದಂತ ಡಾಕ್ಯುಮೆಂಟ್ಸ್ ಸೇಮ್ ಇರುತ್ತೆ. ಸ್ಯಾಟ್ಸ್ ಐಡಿ, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ವಿದ್ಯಾರ್ಥಿ ತಂದೆ ತಾಯಿ ಅವರ ಹೆಸರಿನಲ್ಲಿ ಮಾನ್ಯವಾದ ಕಟ್ಟಡ ನಿರ್ಮಾಣ ಕಾರ್ಮಿಕ ಎಂಬ ಐಡಿ ಕಾರ್ಡ್ ಅನ್ನ ಅವರು ಹೊಂದಿರಬೇಕು. ಓಕೆ, ತಂತ್ರಾಂಶದಲ್ಲಿ ಇದೇನಪ್ಪಾ ಅಂತಂದ್ರೆ ಒಳಗೊಂಡಿರುತ್ತೆ. ಓಕೆ, ಸೊ ಇದು ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೀನುಗಾರಿಕೆ ಇಲಾಖೆಯವರಿಗೆ ಇದು ಮುಖ್ಯಮಂತ್ರಿ ಮೀನುಗಾರರ ವಿದ್ಯಾನಿಧಿ ಯೋಜನೆಯಲ್ಲಿ ಬರುತ್ತೆ. ಇವ್ರಿಗೂ ಕೂಡ ಜಾತಿ ಅನ್ವಯಿಸುವುದಿಲ್ಲ, ಮತ್ತೆ ಎಲಿಜಿಬಿಲಿಟಿ ಕೂಡ ಅನ್ವಯಿಸುವುದಿಲ್ಲ. ಓಕೆ, ಇವರ ವಾರ್ಷಿಕ ಆದಾಯ ಎಷ್ಟೇ ಇದ್ರೂ ಪರವಾಗಿಲ್ಲ, ಬಟ್ ಇವರು ಇಲ್ಲಿಗೆ ಅಪ್ಲಿಕೇಬಲ್ ಆಗ್ತಾರೆ. ಯಾರು? ಮೀನುಗಾರ ವಿದ್ಯಾರ್ಥಿ ನಿಧಿಯಲ್ಲಿ. ಇವರಿಗೆ ಬೇಕಾದಂತಹ ದಾಖಲೆಗಳು ಸಹಿತ ಸೇಮ್ ಆಗಿರುತ್ತೆ. ಡಾಕ್ಯುಮೆಂಟ್ಸ್ ಸ್ಯಾಟ್ಸ್ ಐಡಿ, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಮತ್ತೆ ಅದು ಬಿಟ್ರೆ ವಿದ್ಯಾರ್ಥಿ ಕುಟುಂಬದ ತಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು. ಓಕೆ, ಏನು ಕುಟುಂಬ ತಂತ್ರಾಂಶದಲ್ಲಿ ಅವ್ರು ಏನಾಗಿರಪ್ಪ ಕುಟುಂಬ ಪೋರ್ಟಲ್ ಅಲ್ಲಿ ಏನಪ್ಪಾ ಮ್ಯಾಂಡೇಟರಿ ಆಗಿ ಅವ್ರು ಮೆನ್ಷನ್ ಆಗಿರ್ಬೇಕು ಏನಂತ ಹೇಳಿ ಮೀನುಗಾರಿಕೆ ಇದ್ರಲ್ಲಿ ಇದಾರೆ ಅಂತ ಹೇಳಿ. ವಿದ್ಯಾರ್ಥಿಯ ತಂದೆ ತಾಯಿ ಪೋಷಕರು ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರ್ಬೇಕು. ಮತ್ತೆ ಅವರಿಗೆ ಏನು ಮೀನುಗಾರಿಕೆ ವೃತ್ತಿಯಲ್ಲಿ ಇದೀವಿ ಅಂತ ಹೇಳೋದಕ್ಕೆ ಅವರು ಕೃಷಿ ಜಮೀನು ಇಲ್ಲದೆ ಫ್ರೂಟ್ ಐಡಿ ಇದ್ದು ವೃತ್ತಿಯು ಮೀನುಗಾರಿಕೆ ಎಂದು ಕುಟುಂಬದ ತಂತ್ರಾಂಶದಲ್ಲಿ ಗುರುತಿಸಬೇಕು. ಏನಪ್ಪಾ ಅಂತಂದ್ರೆ ಅವರ ಕುಟುಂಬದ ಬಗ್ಗೆ ಅಲ್ಲೇನು ಜಮೀನು ಇರುವುದಿಲ್ಲ, ಬಟ್ ಫ್ರೂಟ್ ಐಡಿ ಇರಬೇಕು. ಮತ್ತೆ ಏನು ಅದ ವೃತ್ತಿಯಲ್ಲಿ ಮೀನುಗಾರಿಕೆ ಅಂತ ಹೇಳಿ ಅಲ್ಲಿ ಮೆನ್ಷನ್ ಆಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ. ಲಾಸ್ಟ್ ಬಂದು ಸೈನಿಕ ಶಾಲೆಗಳು. ಸೈನಿಕ ಶಾಲೆಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅನ್ನೋ ಸ್ಕೀಮ್ ಅಲ್ಲಿ ಇಲ್ಲಿ ಕೂಡ ಕಾಸ್ಟ್ ಮೆನ್ಷನ್ ಆಗಲ್ಲ, ಎಲಿಜಿಬಿಲಿಟಿ ಮೆನ್ಷನ್ ಆಗಲ್ಲ. ಇಲ್ಲಿ ವಿದ್ಯಾರ್ಥಿ ಸ್ಯಾಟ್ಸ್ ನಂಬರು, ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಆಮೇಲೆ ಸರ್ಕಾರಿ ಕೋಟಾದಡಿ ಸೈನಿಕ ಶಾಲೆಯಲ್ಲಿ ಪ್ರವೇಶ ಪಡೆದು ಓದುತ್ತಿರುವ ವಿದ್ಯಾರ್ಥಿಗಳು. ಓಕೆ, ಸೊ ಆ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕೀಮು ಅಪ್ಲೈ ಆಗುತ್ತೆ. ಸೊ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಸ್ಕೀಮ್ ಇದೆ, ಮತ್ತೆ ಏನೇನ ಕ್ರೈಟೀರಿಯಾ ಇದೆ, ಎಲಿಜಿಬಿಲಿಟಿ ಇದೆ, ಮತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಲ್ಲಿ ಬೇಕಾಗುತ್ತೆ ಅಂತ ಹೇಳಿದೀನಿ. ಓಕೆ, ಸೊ ಇವಾಗ ಅಪ್ಲಿಕೇಶನ್ ಏನಾದ್ರೂ ನೀವು ಮನೆಯಲ್ಲೇ ಫಿಲ್ಅಪ್ ಮಾಡ್ತೀನಿ ಅಂದ್ರೆ ಯಾವ ರೀತಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕು ಅಂತ ಹೇಳಿ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ. ಓಕೆ, ಸೊ ಇವಾಗ ನೋಡೋಣ. ನೀವು ಪೋರ್ಟಲ್ ಅಲ್ಲಿ ಹೋಗಿ ನೀವು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿಯಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಏನು ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ಹೋಗಿ SSP ಪೋರ್ಟಲ್ ಅಂತ ಹೇಳಿ ಓಪನ್ ಮಾಡಿದ್ರೆ, ಅಥವಾ ನೀವು ಡೈರೆಕ್ಟ್ ಆಗಿ ಸರ್ಚ್ ಮಾಡಬಹುದು ಪ್ರೀ ಮ್ಯಾಟ್ರಿಕ್ ಅಥವಾ ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಪೋರ್ಟಲ್ ಬರುತ್ತೆ. ಪೋರ್ಟಲ್ ಅನ್ನ ಓಪನ್ ಮಾಡಿದ್ರೆ ನೀವು ಈ ರೀತಿಯಾಗಿ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಹೇಳಿ. ಸೊ ಈ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇಲ್ಲಿ ಹಂತಗಳನ್ನ ಎಲ್ಲ ವಿವರಿಸಿದ್ದಾರೆ. ಫಸ್ಟ್ ಹಂತದಲ್ಲಿ ಶೈಕ್ಷಣಿಕ ವಿವರ, ಆಮೇಲೆ ನೆಕ್ಸ್ಟ್ ಅಲ್ಲಿ ಪೋಷಕರ ಉದ್ಯೋಗ ವಿವರ ಇರುತ್ತೆ, ಜಾತಿ ಆದಾಯ ವಿವರ ಇರುತ್ತೆ, ವಿಕಲಚೇತನ ವಿವರ ಇರುತ್ತೆ, ವೈಯಕ್ತಿಕ ವಿವರ ಇರುತ್ತೆ. ಮತ್ತೆ ಹಂತ 2ರಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ ಇರುತ್ತೆ.
4ನೇ ಲಾಸ್ಟ್ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ಸ್ವೀಕೃತಿ ಪ್ರಮಾಣ ಪತ್ರ, 2ನೇ ಹಂತದಲ್ಲಿ ವಸತಿ ನಿಲಯ ವಿವರ, ಇವೆಲ್ಲವೂ ಕೂಡ ಇರುತ್ತೆ ಅಂತ ಹೇಳಿ ನೋಡಬಹುದು. ಓಕೆ, ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲಿ ಏನೇನು ಕೊಟ್ಟಿರ್ತಾರೆ ನೋಟಿಫಿಕೇಶನ್, ಅದನ್ನ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಓದ್ಕೊಂಡು ಸಲ್ಲಿಕೆ ಮಾಡಬೇಕಾಗುತ್ತೆ. ಓಕೆ, ನೀವು ಹಾಗೆ ನೋಡ್ಲಾರ್ದೆ ಅದೇ ರೀತಿಯಾಗಿ ಒಂದೇ ತರ ಸಲ್ಲಿಸ್ಕೊಂಡು ಹೋಗಕ್ಕಾಗಲ್ಲ. ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಏನ್ ಮಾಡ್ಬೇಕು, ಅಲ್ಲಿ ಏನೇ ನಿಮ್ಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿ ಓದ್ಕೊಂಡು ಆ ನೋಟಿಫಿಕೇಶನ್ ತಕ್ಕಂಗೆ ನಿಮ್ ಅಪ್ಲಿಕೇಶನ್ ಇದೇನೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ ಅನ್ನ ಹಾಕಬೇಕು. ಓಕೆ, ಸೊ ಇಲ್ಲಿ ಪೋರ್ಟಲ್ ಲಿಂಕ್ ಕೂಡ ಕೊಟ್ಟಿದ್ದಾರೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪೋರ್ಟಲ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲೇನ ಮೇನ್ ಬೇಕಾಗಿರೋದೇನು ನಿಮ್ಗೆ ನಿಮ್ಮ ಒಂದು ಪೋರ್ಟಲ್ ಅಲ್ಲಿ, ಈ ಒಂದು ಪೋರ್ಟಲ್ ಅಲ್ಲಿ ಏನು ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ಏನಿದೆ, ಈ ಒಂದು ವೆಲ್ಫೇರ್ ಏನು ವೆಬ್ಸೈಟ್ ಇದೆ, ಇದರಲ್ಲಿ ಒಂದು ಐಡಿ ಇರುತ್ತೆ. ನಿಮ್ಮ ಮುಂಚೆ ಐಡಿ ಇದ್ರೆ ಆಲ್ರೆಡಿ ಅದಕ್ಕೆ ನಿಮ್ಗೆ 11 ಸಂಖ್ಯೆ ಒಂದು ನಂಬರ್ ಇರುತ್ತೆ, ಐಡಿ ಇರುತ್ತೆ. ಇಲ್ಲದೆ ಇದ್ರೆ ಹೊಸ ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೇಕು. ಓಕೆ, ಸೊ ಕ್ರಿಯೇಟ್ ಮಾಡ್ಕೊಂಡು ಅದರ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಈ ರೀತಿ ಇದೆ ನೋಡಿ, ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ. ಓಕೆ, ಫಸ್ಟ್ ಟೈಮ್ ಯಾರು ಮಾಡ್ತಾ ಇದ್ರಿ ಅವ್ರಿಗೆ ಇದು ಹೊಸ ಖಾತೆಯನ್ನ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿರ್ತಾರೆ. ಈ ಪಾಯಿಂಟ್ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಆಲ್ರೆಡಿ ಮತ್ತೆ ಹೊಸದಾಗಿ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಯಾರ್ದು ಅಕೌಂಟ್ ಏನು SSP ಪೋರ್ಟಲ್ ಅಲ್ಲಿ ಇದೆಯೋ, ಸಮಾಜ ಕಲ್ಯಾಣ ಇಲಾಖೆ ಪೋರ್ಟಲ್ ಅಲ್ಲಿ ಇದೆಯೋ, ಅವರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಪೋರ್ಟಲ್, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ರಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಬೇಕು. ಓಕೆ, ಆಲ್ರೆಡಿ SSP ಅಲ್ಲಿ ಖಾತೆ ಸೃಜಿಸಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರು ಬಂದು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಹಾಕ್ಬೇಕು ನೀವು, 11 ಸಂಖ್ಯೆಯ ಒಂದು SSP ID ಹಾಕ್ಬೇಕು, ಪಾಸ್ವರ್ಡ್ ಹಾಕ್ಬೇಕು, ಕ್ಯಾಪ್ಚಾ ಮತ್ತೆ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಕ್ಲಿಕ್ ಮಾಡ್ಬೇಕು. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಐಡಿಯನ್ನ ಮೆನ್ಷನ್ ಮಾಡ್ತೀರಿ, SSP ID 11 ನಂಬರ್ ಇರುತ್ತಲ್ಲ, ಆ ಒಂದು ಐಡಿಯನ್ನ ಮೆನ್ಷನ್ ಮಾಡ್ತೀರಿ, ಮತ್ತೆ ಪಾಸ್ವರ್ಡ್ ಅನ್ನ ಹಾಕ್ತಿರಿ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನ ಮೆನ್ಷನ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಹೇಳಿ ಇಲ್ಲಿ ಬರ್ದಿರ್ತಾರೆ, ಬ್ಲೂ ಕಲರ್ ಬಟನ್ ಇರುತ್ತೆ. ಆ ಬಟನ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ವೆಬ್ಸೈಟ್ ಓಪನ್ ಆಗುತ್ತೆ. ತದನಂತರದಲ್ಲಿ ನೀವು KYC ಅನ್ನ ಮಾಡ್ಕೋಬೇಕು. ಓಕೆ, ಅಲ್ಲಿ ನೆಕ್ಸ್ಟ್ ಪೋರ್ಟಲ್ ಓಪನ್ ಆದ ತಕ್ಷಣ ಇಲ್ಲಿ KYC ಅಂತ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಕ್ ಫಾರ್ KYC ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ KYC ನ ಅದರ ಪ್ರಕ್ರಿಯೆ ಏನಂತ ಅದನ್ನ ಪೂರ್ಣಗೊಳಿಸಬೇಕು. ಓಕೆ, ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಿ, ಮೊಬೈಲ್ ಸಂಖ್ಯೆಯನ್ನ ನಮೂದು ಮಾಡಿ, OTP ಯನ್ನ ಮೆನ್ಷನ್ ಮಾಡಿ ಅಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ. ಓಕೆ, ಆಧಾರ್ ಸಂಖ್ಯೆಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇದೆಯೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಯನ್ನ ಸಲ್ಲಿಸಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಮುಂದೆ ಅದೇನಾಗುತ್ತಪ್ಪ ಅಂದ್ರೆ ಪ್ರೊಸೆಸ್ ಆಗುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಹಂತ 1 ಪ್ರಾರಂಭ ಆಗುತ್ತೆ. ನಿಮ್ಮ ಶೈಕ್ಷಣಿಕ ವಿವರಗಳನ್ನ ಕೇಳುತ್ತೆ. ಶೈಕ್ಷಣಿಕ ವಿವರಗಳನ್ನ ನೀವು ಕಂಪ್ಲೀಟ್ ಆಗಿ ಅಲ್ಲಿ ಯಾವ್ಯಾವ ರೀತಿಯೆಲ್ಲ ಕೇಳ್ತಾ ಇದಾರೋ ಆ ರೀತಿಯಲ್ಲಿ ನೀವು ಮೆನ್ಷನ್ ಮಾಡ್ಕೊಂಡು ಹೋಗ್ಬೇಕು. ವಿದ್ಯಾರ್ಥಿ ಹಿಂದಿನ ವರ್ಷದಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ರಿನಿವಲ್ ಸ್ಟೂಡೆಂಟ್ ಅಂತ ಹೇಳಿ ಪರಿಗಣಿಸ್ತಾರೆ. ಓಕೆ, ಏನಂತ ಪರಿಗಣಿಸ್ತಾರೆ, ರಿನಿವಲ್ ಸ್ಟೂಡೆಂಟ್ ಅಂತ ಹೇಳಿ ಪರಿಗಣಿಸ್ತಾರೆ. ಓಕೆ, ಸೊ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳ ಅರ್ಜಿಗಳು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಅನುಮೋದನೆಗೊಂಡಿದ್ದು ಆಧಾರ್ ಸೀಡಿಂಗ್ ಸ್ಥಿತಿ ಹೌದು ಆಗಿರಬೇಕು. ವಿದ್ಯಾರ್ಥಿ ವೇತನ ಪಾವತಿಯಾಗಿದ್ದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮರು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ನಿಮ್ಗೆ ಆಲ್ರೆಡಿ ಏನಾದ್ರು ಸ್ಕಾಲರ್ಶಿಪ್ ಬರ್ತಾ ಇದ್ರೆ ನೀವು ಮತ್ತೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಓಕೆ, ಸೊ ನೀವು ಇಲ್ಲಿ ಕಂಪ್ಲೀಟ್ ಆಗಿ ನೀವು ಪ್ರೊಸೆಸ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಆಲ್ರೆಡಿ ತಗೊಳ್ತಾ ಇದ್ರೆ ಇದನ್ನ ಸ್ಕಾಲರ್ಶಿಪ್ ತಗೊಳ್ತಾ ಇದ್ರೆ ನೀವು ಅದನ್ನ ಮತ್ತೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಮತ್ತೆ ಅಲ್ಲಿ ಏನಪ್ಪಾ ಅಂತಂದ್ರೆ ರಿನಿವಲ್ ಸ್ಟೂಡೆಂಟ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬಂದು ನೀವು ಫಸ್ಟ್ ಸ್ಟೆಪ್ ಅಲ್ಲಿ ಈ ರೀತಿ ಒಂದು ಪೋರ್ಟಲ್ ಓಪನ್ ಆದಾಗ ಅಪ್ಲೈ ಅಂತ ಅಂದಾಗ ಅದು ಅಪ್ಲೈ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಪೋರ್ಟಲ್ ಓಪನ್ ಆಗುತ್ತೆ. ಪೋರ್ಟಲ್ ಓಪನ್ ಆದಾಗ ಇಲ್ಲಿ ಏನ್ ಮಾಡ್ಬೇಕು, ಸ್ಟಾಟ್ಸ್ ಐಡಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಟಾಟ್ಸ್ ಐಡಿಯನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಸ್ಟಾಟ್ಸ್ ಐಡಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಆ ಹೆಸರನ್ನ ಮೆನ್ಷನ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಮೇಲ್ ಫಿಮೇಲ್ ಹಾಕ್ಬೇಕು. ಓಕೆ, ಆಮೇಲೆ ಪ್ರಸ್ತುತ ವರ್ಗ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ರಿ, ನಿಮ್ ಶಾಲೆ ಹೆಸರು, ಶಾಲೆ ವಿಳಾಸ ಏನಿದೆ, ನೀವು ಯಾವ ಗ್ರೇಡ್ ಅಲ್ಲಿ ಇದೀರಿ, ಮತ್ತೆ ತಂದೆ ಹೆಸರು, ತಾಯಿ ಹೆಸರು ಎಲ್ಲವನ್ನು ನೀವು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಇದೆಲ್ಲವನ್ನ ನೀವು ಮೆನ್ಷನ್ ಮಾಡಿದ ಮೇಲೆ ಕರೆಕ್ಟ್ ಆಗಿದ್ರೆ ಅದನ್ನ ನೀವೇನ್ ಮಾಡ್ಬೇಕು, ಸೇವ್ ಮತ್ತೆ ಪ್ರೊಸೀಡ್ ಅಂತ ಹೇಳಿ ಬಟನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಾಂದ್ರೆ ರೀಸೆಟ್ ಅಂತ ಹೇಳಿ ಕ್ಲಿಕ್ ಮಾಡಬಹುದು. ಓಕೆ, ಸೇವ್ ಅಂತ ನೀವು ಪ್ರೊಸೆಸ್ ಎಲ್ಲವನ್ನ ಕರೆಕ್ಟ್ ಆಗಿದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಅದನ್ನ ಎಸ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗಿದೆ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಸೇವ್ ಆಗುತ್ತೆ. ಮುಂದೆ ಹೋಗಿ ಪೋಷಕರ ಉದ್ಯೋಗದ ವಿವರವನ್ನ ಕೇಳುತ್ತೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಪೋಷಕರು ಉದ್ಯೋಗ ವಿವರಗಳನ್ನ ದಾಖಲಿಸಿ ಹೌದು ಅಥವಾ ಇಲ್ಲ ಅಂತ ಕೇಳುತ್ತೆ. ಸೊ ಅದರ ಪ್ರಕಾರ ನೀವೇನಪ್ಪಾ ಅಂತಂದ್ರೆ ನಿಮ್ಮ ಏನ ಕೇಳುತ್ತೆ ಉದ್ಯೋಗದ ವಿವರದಲ್ಲಿ ಅವರು ಅನೈರ್ಮಲ್ಯ ವೃತ್ತಿಯಲ್ಲಿ ಇದ್ದಾರಾ ತಂದೆ ತಾಯಿ ಅಂತ ಕೇಳ್ತಾರೆ. ಅನೈರ್ಮಲ್ಯ ವೃತ್ತಿಯಲ್ಲಿ ಇದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಹಾಕಿ. ಓಕೆ,
ಸೊ ಇಲ್ಲ ಅಂತ ಹಾಕಿ ನೀವೇನ್ ಮಾಡ್ಬೇಕು, ಸೇವ್ ಮತ್ತೆ ಪ್ರೊಸೀಡ್. ಹೌದು ಅಂತ ಹಾಕಿದ್ರೆ ಅವರ ಒಂದೇನು ವೃತ್ತಿಯ ಒಂದು ಸರ್ಟಿಫಿಕೇಟ್ ಇರುತ್ತೆ ಅದನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಅಲ್ಲಿ ಕೇಳುತ್ತೆ ಅದು. ಓಕೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ನೀವು ಮತ್ತೆ ಡೈರೆಕ್ಟ್ ಆಗಿ ಇದು ಮಾಡಬಹುದು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಓಕೆ, ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಹೇಳಿ ಎಸ್ ನೋ ಅಂತ ಹೇಳಿ ಬರುತ್ತೆ. ಒಂದ್ ವೇಳೆ ಇದ್ರೆ ಹೌದು ಅಂತ ಹಾಕಿ. ಹೌದು ಅಂತ ಹಾಕಿದ್ಮೇಲೆ ಚೂಸ್ ಫೈಲ್ ಅಂತ ಬರುತ್ತೆ. ಅದು 200 KB ಗಿಂತ ಕಡಿಮೆ ಇರಬೇಕು ಫೈಲ್ ಸೈಜು. ಆ ಒಂದು ಫೈಲ್ ಸೈಜ್ ಯಾವ ರೀತಿ ಇರ್ಬೇಕಂದ್ರೆ PDF, JPG ಅಥವಾ JPEG ಫಾರ್ಮೆಟ್ ನಲ್ಲಿ ಇರಬೇಕು. ಅದನ್ನ ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನಪ್ಪಾ, ಸಬ್ಮಿಟ್ ಮಾಡ್ಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅಂತ ಹೇಳಿ. ಒಂದ್ ವೇಳೆ ಅವರು ಏನಾದ್ರು ಅನೈರ್ಮಲ್ಯ ವೃತ್ತಿಯಲ್ಲಿ ಇರ್ಲೇ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಟ್ರೆ ಮುಗೀತು, ಅಲ್ಲಿ ಅದು ಬರಲ್ಲ, ನೆಕ್ಸ್ಟ್ ಸ್ಟೇಜ್ಗೆ ಬರುತ್ತೆ. ಓಕೆ, ಸೊ ಇದಾದ ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪಾ ಅಂತಂತಂದ್ರೆ ಇಲ್ಲಿ ನೋಡಿ, ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪೋಷಕರ ಮಕ್ಕಳ ಜಾತಿ ಓಕೆ, ಅನೈರ್ಮಲ್ಯ ವೃತ್ತಿಯಲ್ಲಿ ಏನಾದ್ರು ಪೇರೆಂಟ್ಸ್ ಇದ್ರೆ ಅವರು ಬಂದು ಜಾತಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಏನಪ್ಪಾ ಅಂತಂದ್ರೆ ಸಲ್ಲಿಕೆ ಮಾಡುವಂತ ಅಗತ್ಯ ಇರುವುದಿಲ್ಲ, ಅವರಿಗೆ ಅದು ಎಕ್ಸಾಮ್ಟ್ ಆಗಿರುತ್ತೆ. ಓಕೆ, ಸೊ ಸ್ಟೆಪ್ 3 ಬಂದು ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಜಾತಿ ವಿವರ. ಒಂದ್ ವೇಳೆ ಅನೈರ್ಮಲ್ಯದಲ್ಲಿ ನೀವೇನಾದ್ರೂ ಪೇರೆಂಟ್ಸ್ ಕೆಲಸ ಮಾಡ್ತಾ ಇದ್ರೆ ಅನೈರ್ಮಲ್ಯ ಸರ್ಟಿಫಿಕೇಟ್ ಅನ್ನು ನೀವಲ್ಲಿ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಜಾತಿ ವಿವರಗಳನ್ನ ನೀವು ಕೊಡುವ ಅವಶ್ಯಕತೆ ಇರುವುದಿಲ್ಲ, ಇದನ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಓಕೆ, ಒಂದ್ ವೇಳೆ ಅಲ್ಲಿ ಇಲ್ಲ ಅಂತ ಹಾಕಿದ್ರೆ ಇಲ್ಲಿ ನಿಮಗೆ ಜಾತಿ ಮತ್ತು ಆದಾಯ ವಿವರ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನ ಏನು ಆಡಿ ನಂಬರ್ ಏನಿರುತ್ತೆ ಆ ನಂಬರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಆಡಿ ನಂಬರ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. 15 ಅಂಕಿಗಳ ನಂಬರ್ ಇರುತ್ತೆ. ಆ ನಂಬರ್ ಅನ್ನ ಅಲ್ಲಿ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಚೆಕ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರಿವಾರದ ಕಂಪ್ಲೀಟ್ ವಿವರ ಅಲ್ಲಿ ಬರುತ್ತೆ, ನಿಮ್ಮ ಕಂಪ್ಲೀಟ್ ಹಿಸ್ಟ್ರಿ ಅಲ್ಲಿ ಬರುತ್ತೆ. ಅಲ್ಲಿ ಏನಾದ್ರೂ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿದೆ ಅಂತ ಮೆನ್ಷನ್ ಮಾಡಿ. ಇಲ್ಲ ಅಂತಂತಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ರೀಸೆಟ್ ಅಂತ ಹೇಳಿ ಬಟನ್ ಕ್ಲಿಕ್ ಮಾಡಿ ಸರಿಯಾದ ರೀತಿಯಲ್ಲಿ ಅದನ್ನ ಮೆನ್ಷನ್ ಮಾಡ್ಕೊಂಡು ಸಬ್ಮಿಟ್ ಮಾಡಬೇಕು. ಓಕೆ, ಸೊ ನೀವು ಇಲ್ಲಿ ಎಲ್ಲ ಮೆನ್ಷನ್ಗಳು ಮಾಡ್ತಾ ಬರ್ತೀರಿ. ಮತ್ತೆ ವಿದ್ಯಾರ್ಥಿಯು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದದೇ ಇದ್ದಲ್ಲಿ ಅಥವಾ ಸಾಮಾನ್ಯ ವರ್ಗಕ್ಕೆ ಸೇರಿದ್ದಲ್ಲಿ ಇಲ್ಲ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಒಂದ್ ವೇಳೆ ನೀವೇನಾದ್ರೂ ಜಾತಿ ಪ್ರಮಾಣ ಪತ್ರ ಹೊಂದಿಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕ್ಬೇಕು. ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬೇಕು. ಅದಾದ ಬಳಿಕ ನಿಮ್ಮ ಧರ್ಮ ಯಾವ್ದಿದೆ ಅದನ್ನ ಮೆನ್ಷನ್ ಮಾಡಿ, ನಿಮ್ಮ ಏನು ಕೆಟಗರಿ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಜನರಲ್ ಇದ್ರೆ ಜನರಲ್ ಅಂತ ಹಾಕಿ, ಬೇರೆ ಇದ್ರೆ ಬೇರೆ ಹಾಕಿ. ಸೊ ಅಂತವರಿಗೆ ಏನಾಗುತ್ತೆ ಅಂತಂತಂದ್ರೆ ಈ ನಾರ್ಮಲ್ ಸ್ಕಾಲರ್ಶಿಪ್ ಅಲ್ಲಿ ಸ್ಕಾಲರ್ಶಿಪ್ ಸಿಗದೆ ಅವರಿಗೆ ವಿದ್ಯಾರ್ಥಿ ಕೃಷಿ ಇಲಾಖೆಯಿಂದ ನೀಡುವ ರೈತ ವಿದ್ಯಾನಿಧಿ ಆಗಿರ್ಬೋದು, ಕೃಷಿ ಕಾರ್ಮಿಕ ವಿದ್ಯಾನಿಧಿ ಆಗಿರ್ಬೋದು, ಮೀನುಗಾರ ವಿದ್ಯಾನಿಧಿ ಆಗಿರ್ಬೋದು, ಕಾರ್ಮಿಕ ಮಕ್ಕಳಿಗೆ ನೀಡುವ ಶೈಕ್ಷಣಿಕ ನೆರವು ಆಗಿರ್ಬೋದು, ಅಥವಾ ಸೈನಿಕ ಶಾಲೆಯ ಏನು ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ ಏನಿದೆ ಆ ಒಂದು ಆಫರ್ಗಳಲ್ಲಿ ಆ ಒಂದು ಸ್ಕೀಮ್ಗಳಲ್ಲಿ ನಿಮ್ಗೆ ಏನಪ್ಪಾ ಅಂತಂತಂದ್ರೆ ಅಪ್ಲಿಕೇಬಲ್ ಆಗೋ ತರ ಇದ್ರೆ ಅಲ್ಲಿ ನೀವು ಆ ಇನ್ಫಾರ್ಮೇಶನ್ ಗಳನ್ನ ಆಡ್ ಮಾಡ್ತಾ ಹೋಗಬಹುದು. ಓಕೆ, ಸೊ ಡಿಸೇಬಲ್ ಸ್ಟೂಡೆಂಟ್ಸ್ ಆಗಿದ್ರೆ, ವಿಕಲಚೇತನರಾಗಿದ್ರೆ ಆಗಿದ್ರೆ ಹೌದು ಅನ್ನಿ, ಇಲ್ಲ ಅಂತಂದ್ರೆ ಇಲ್ಲ ಅನ್ನಿ. ಹೌದು ಅಂದ್ರೆ ನಿಮ್ಮ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗ್ತದೆ. ಓಕೆ, ಇಲ್ಲ ಅಂತ ಅಂದ್ರೆ ನೀವು ಇಲ್ಲ ಅಂತ ಹಾಕಿ ಸೇವ್ ಮತ್ತೆ ಪ್ರೊಸೀಡ್ ಮಾಡಬಹುದು. ಹೌದು ಅನ್ನೋದಾದ್ರೆ ಅವರಿಗೆ UDID ಸಂಖ್ಯೆ ಇರುತ್ತೆ 15 ನಂಬರ್ದು, ಆ ಒಂದು ಸಂಖ್ಯೆನ ಹಾಕ್ಬೇಕು. ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ನಿಮ್ಮ ಡೀಟೇಲ್ಸ್ ಅಲ್ಲೆಲ್ಲ ಇರುತ್ತೆ, ಕರೆಕ್ಟ್ ಆಗಿದ್ರೆ ಸೇವ್ ಮತ್ತೆ ಪ್ರೊಸೀಡ್ ಅಂತ ಹೇಳಿ ನೀವು ಕ್ಲಿಕ್ ಮಾಡಿ. ಓಕೆ, ಸೇವ್ ಅಂತ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಪಾಪ್ ಅಪ್ ಬರುತ್ತೆ, ಅದನ್ನ ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ನಿಮ್ಮ ಡೀಟೇಲ್ಸ್ ಅಲ್ಲಿ ಬಂದಾಗ ಕರೆಕ್ಟ್ ಆಗಿದ್ರೆ ಓಕೆ, ಇಲ್ಲಾಂದ್ರೆ ರೀಸೆಟ್ ಅಂತ ಹೇಳಿ ಮಾಡಿ ಕಂಪ್ಲೀಟ್ ಅನ್ನ ಕರೆಕ್ಷನ್ ಮಾಡ್ಕೊಂಡು ಸೇವ್ ಮತ್ತೆ ಪ್ರೊಸೀಡ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕು. ಅದಾದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೈಯಕ್ತಿಕ ವಿವರ ಬರುತ್ತೆ. ಅಲ್ಲಿ ವೈಯಕ್ತಿಕ ವಿವರದಲ್ಲಿ ವಿದ್ಯಾರ್ಥಿ ಹೆಸರು ಬರಿಬೇಕು, ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ನ ಹಾಕ್ಬೇಕು. ಇಮೇಲ್ ಇದ್ರೆ ಇಮೇಲ್ ನಂಬರ್ ಹಾಕಿ, ಅದು ಮ್ಯಾಂಡೇಟರಿ ಇಲ್ಲ. ಓಕೆ, ಸೊ ನಿಮ್ಮ ನಿವಾಸದ ಸ್ಥಳ ಏನಿದೆ ಅದನ್ನ ಹಾಕಿ, ನಿವಾಸವಿರುವ ಜಿಲ್ಲೆ ಹಾಕಿ. ಓಕೆ, ತಾಲೂಕು, ಕ್ಷೇತ್ರ, ಪಿನ್ ಕೋಡ್ ನಂಬರು, ನಿಮ್ಮ ನಿವಾಸದ ವಿಳಾಸ ಎಲ್ಲವನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕು. ಎಲ್ಲವನ್ನ ಮೆನ್ಷನ್ ಮಾಡಿ ತದನಂತರದಲ್ಲಿ ಎಲ್ಲಾ ವಿವರಗಳು ಸರಿ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ನೀವೇನ್ ಮಾಡ್ಬೇಕು, ಹೌದು ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಓಕೆ, ಇಲ್ಲ ಅಂತ ಹೇಳಿ ಅಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಹೌದು ಅನ್ನೋದಾದ್ರೆ ಹೌದು ಅಂತ ಹೇಳಿ ನಂತರದಲ್ಲಿ ಕರೆಕ್ಟ್ ಆಗಿದ್ರೆ ಸೇವ್ ಮತ್ತೆ ಪ್ರೊಸೀಡ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಹಂತದಲ್ಲಿ ಏನಾಗುತ್ತಪ್ಪ ಅಂದ್ರೆ ವಸತಿ ನಿಲಯದ ವಿವರಗಳನ್ನ ಕೇಳುತ್ತೆ. ಸೆಕೆಂಡ್ ಸ್ಟೆಪ್ಗೆ ನೀವು ಅಪ್ಲೈ ಅಂತ ಅಂದ್ರೆ ಅಲ್ಲಿ ಮತ್ತೆ ಪೋರ್ಟಲ್ ಓಪನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ವಸತಿ ನಿಲಯದಲ್ಲಿ ನೀವೇನಾದ್ರೂ ಏನು ಅಲ್ಲಿ ಕ್ವಶನ್ ಕೇಳ್ತಾರೆ, ಆರ್ ಯುವರ್ ಡೇ ಸ್ಕಾಲರ್ ಅಂತ ಹೇಳಿ ಕೇಳ್ತಾರೆ. ಆರ್ ಯುವರ್ ಡೇ ಸ್ಕಾಲರ್ ಅಂದ್ರೆ ನೀವು ಬರೀ ಡೇ ಟೈಮ್ ಅಲ್ಲಿ ಮಾತ್ರ ಸ್ಕೂಲಿಗೆ ಹೋಗ್ತೀರಾ, ಹಾಸ್ಟೆಲ್ ಗಳಲ್ಲೆಲ್ಲ ನಿವಾಸ ಮಾಡ್ತಾ ಇಲ್ಲ ಅಂತ ಅದ್ರ ಅರ್ಥ. ಓಕೆ, ಆರ್ ಯುವರ್ ಡೇ ಸ್ಕಾಲರ್ ಅಂತ ಕೇಳಿದಾಗ ನೀವು ಹಾಸ್ಟೆಲ್ ಗಳಲ್ಲಿ ಇರೋದಿಲ್ಲ, ನಿಮ್ಮ ಮನೆಗಳಲ್ಲೇ ನೀವು ಇರ್ತೀರಿ ಅನ್ನೋದಾದ್ರೆ ಅಲ್ಲಿ ಎಸ್ ಅಂತ ಹಾಕಬೇಕು. ಮತ್ತೆ ನೀವೇನಾದ್ರೂ ಹಾಸ್ಟೆಲ್ ಗಳಲ್ಲಿ ಇರ್ತಾ ಇದ್ರೆ ನೋ ಅಂತ ಹೇಳಿ ಹಾಕಬೇಕು. ಓಕೆ, ಅಲ್ಲಿ ನೋ ಅಂತ ಹೇಳಿ ಹಾಕಿದ್ರೆ, ಹೌದು ಅಂತ ಹಾಕಿದ್ರೆ ನೆಕ್ಸ್ಟ್ ಅದು ಸೇವ್ ಅಂತ ಮತ್ತೆ ಪ್ರೊಸೀಡ್ ಮಾಡಬಹುದು. ಮತ್ತೆ ನೋ ಅನ್ನೋ ಹಂಗಿದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಹಾಸ್ಟೆಲ್ ಏನು ವಿವರಗಳನ್ನ ಹಾಕೋದಿಕ್ಕೆ ಒಂದು ಮತ್ತೆ ಪೋರ್ಟಲ್ ಓಪನ್ ಆಗುತ್ತೆ.
ಅದರ ಫಾರ್ಮ್ ಕಂಪ್ಲೀಟ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಬಂದು ಏನಪ್ಪಾ ಅಂತಂತಂದ್ರೆ ಲಾಸ್ಟ್ ಗೆ ನೀವೆಲ್ಲ ಹಾಸ್ಟೆಲ್ಗೆ ಎಲ್ಲಾ ಇನ್ಫಾರ್ಮೇಶನ್ ಎಲ್ಲ ಹಾಕಿದ ಮೇಲೆ ನೆಕ್ಸ್ಟ್ ಹಂತ 3 ಬರುತ್ತೆ. ಥರ್ಡ್ ಸ್ಟೆಪ್ ಗೆ ನೀವು ಅಪ್ಲೈ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಅಪ್ಲೈ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ನಮೂದಿಸಿದ ವಿವರಗಳನ್ನ ಏನಪ್ಪಾ ಸರಿಯಾಗಿದೆಯೋ ಇಲ್ಲೋ ಅಂತ ಹೇಳಿ ಪರಿಶೀಲನೆ ಮಾಡ್ಲಿಕ್ಕೆ ಅದೊಂದು ಏನಪ್ಪಾ ಒಂದ್ಸಲ ಅರ್ಜಿಯನ್ನು ನಿಮ್ಗೆ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ತೋರಿಸುತ್ತೆ. ತೋರಿಸಿದ್ಮೇಲೆ ನೀವು ಆ ವಿವರಗಳನ್ನ ಚೆಕ್ ಮಾಡ್ಬೇಕು. ಓಕೆ, ಆವಾಗ್ಲೇ ನೀವು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಹಿಂಪಡೆಯೋದಕ್ಕೆ ಅವಕಾಶ ಇರುತ್ತೆ. ನೀವು ಸಬ್ಮಿಟ್ ಮಾಡ್ಬಿಟ್ರೆ ಅದು ಹಿಂಪಡೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಸೊ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿದ್ರೆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತೆ, ಸ್ವೀಕೃತಿ ಪ್ರಮಾಣ ಮುದ್ರಣ ಅಂತ ಹೇಳ್ತೀವಿ. ಅಕ್ನಾಲೆಜ್ಮೆಂಟ್ ಬರುತ್ತೆ. ಆ ಅಕ್ನಾಲೆಜ್ಮೆಂಟ್ ಅನ್ನ ಏನ್ ಮಾಡ್ಬೇಕು, ಪ್ರಿಂಟ್ ಮಾಡ್ಕೋಬೇಕು. ಓಕೆ, ಅಕ್ನಾಲೆಜ್ಮೆಂಟ್ ಅನ್ನ ಪ್ರಿಂಟ್ ಮಾಡ್ಕೊಳ್ಳಿ. ಅಕ್ನಾಲೆಜ್ಮೆಂಟ್ ಅನ್ನ ಪ್ರಿಂಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಏನಪ್ಪ ಆಗುತ್ತಪ್ಪ ಅಂತಂದ್ರೆ ಏನು ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಪ್ಲಿಕೇಶನ್ದು, ಯಾವುದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ದು. ಓಕೆ, ಸೊ ಇಲ್ಲೇನು ಇನ್ನೊಂದು ಹೇಳ್ತಾರಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯು ಕಡ್ಡಾಯವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸೀಡಿಂಗ್ ಮತ್ತು NPCI ಸೀಡಿಂಗ್ ಆಗಿದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಅನುವು ಮಾಡಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಓಕೆ, ವಿದ್ಯಾರ್ಥಿ ವೇತನ ಪಡೆಯಲು ಕಡ್ಡಾಯವಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮತ್ತು NPCI ಮ್ಯಾಪಿಂಗ್ ಆಗಿರಬೇಕು. ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳ ಅರ್ಜಿಗಳು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಅನುಮೋದನೆಗೊಂಡಿದ್ದು ಆಧಾರ್ ಸೀಡಿಂಗ್ ಸ್ಥಿತಿ ಹೌದು ಆಗಿರಬೇಕು. ವಿದ್ಯಾರ್ಥಿ ವೇತನ ಪಾವತಿಯಾಗಿದ್ದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮರು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಅಲ್ಪಸಂಖ್ಯಾತ, ಪರಿಶಿಷ್ಟ ಪಂಗಡ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವಿದ್ಯಾರ್ಥಿಗಳ ಅರ್ಜಿಗಳು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಅನುಮೋದನೆಗೊಂಡಿದ್ದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮರು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಸೊ ಯಾವುದೇ ಇಲಾಖೆಯಲ್ಲಿ ಇರ್ಲಿ, ನೀವು ಆಲ್ರೆಡಿ ನೀವು ಹೋದ ವರ್ಷ ಸಲ್ಲಿಸಿದ್ರೆ ಅರ್ಜಿ, ಅದು ನಿಮ್ ಸ್ಕಾಲರ್ಶಿಪ್ ಬರ್ತಾ ಇದ್ರೆ ನೀವು ಮತ್ತೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ನಿಮ್ಮ ಅಕ್ನಾಲೆಜ್ಮೆಂಟ್ ರೆಡಿ ಆಗಿರುತ್ತೆ. ಅಕ್ನಾಲೆಜ್ಮೆಂಟ್ ನ ನೀವು ಪ್ರಿಂಟ್ ಮಾಡ್ಕೋಬಹುದು. ಪ್ರಿಂಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನಾ ಹೇಳಿದಂತಹ ಇನ್ಫಾರ್ಮೇಶನ್ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಓಕೆ, ಸೊ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ಸ್ಕಾಲರ್ಶಿಪ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಲೇಬೇಕು. ಯಾರೆಲ್ಲ ಈ ಸಲ ಸ್ಕಾಲರ್ಶಿಪ್ ಹಾಕ್ತಾ ಇದ್ದೀರಾ, ನೀವೆಲ್ಲರೂ ಈ ವಿಡಿಯೋನ ನೋಡಿ ಅನುಕೂಲ ಮಾಡ್ಕೋತೀರಾ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರಾದ್ರೂ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವರಿಗೆ ಈ ಒಂದು ನಾಲೆಜ್ ಅನ್ನ ನೀವು ಸಪ್ಲೈ ಮಾಡಬಹುದು, ಅವರಿಗೆ ಹೆಲ್ಪ್ ಮಾಡಬಹುದು. ಓಕೆ, ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಸೊ ಮತ್ತೇನಾದ್ರೂ ವಿಶೇಷ ಇದ್ದಲ್ಲಿ, ಮತ್ತೇನಾದ್ರೂ ಅಪ್ಡೇಟ್ಸ್ ಇದ್ದಲ್ಲಿ ನಾನು ಆದಷ್ಟು ಬೇಗ ತಿಳಿಸ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ನಮಸ್ಕಾರ.